ನಜರೇತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಮತ್ತೊಮ್ಮೆ ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸಭೆಯ ಹಿರಿಯರಿಗೆ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಅವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಸಭೆ ಸೇವಕರಾಗಿರುವ ಬ್ರದರ್ ಸಿಸ್ಟರ್ ಅವರ ಕುಟುಂಬಕ್ಕೂ ನಾನು ವಂದನೆಗಳು ಮತ್ತು ಮ್ಯೂಸಿಕ್ ಟೀಮ್, ವರ್ಷಿಪ್ ಟೀಮ್ ಅವರಿಗೆ ನನ್ನ ಪೂರ್ಣ ಹೃದಯ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕೂಡಿ ಬಂದಿರೋ ನಿಮ್ಮೆಲ್ಲರ ಕುಟುಂಬಕ್ಕೆ ಒಬ್ಬೊಬ್ಬರು ಎಲ್ಲರಿಗೆ ಪೂರ್ಣ ಹೃದಯದಿಂದ ಎಲ್ಲರಿಗೆ ವಂದನೆಗಳಮ್ಮ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ದೀವಿಸಿ ಆಶೀರ್ವದಿಸಲಿ. ಆಮೇನ್. ಪರಿಶುದ್ಧ ಗ್ರಂಥವು ಎಷ್ಟು ಜನರು ತಂದಿದ್ದೀರಾ? ಕ್ಯಾನ್ ಯು ರೈಸ್ ಅಪ್ ಯುವರ್ ಬೈಬಲ್ಸ್? ವೆರಿ, ತುಂಬ ಸಂತೋಷ. ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1, 2, 3 ವಚನಗಳನ್ನು ಓದಿಕೊಳ್ಳೋಣ. ಪಸ್ಕ ಹಬ್ಬವು ಇನ್ನು 6 ದಿವಸ ಮುಂದೆ ಇರಲಾಗಿ ಯೇಸು ಬೇತೇನಕ್ಕೆ ಬಂದನು. ಯೇಸುವು ಸತ್ತವರೊಳಗಿಂದ ಎಬ್ಬಿಸಲಾದ ಲಾಜರನ್ನು ಅಲ್ಲಿದ್ದನು. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಳು ನೇರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಶೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ತುಂಬ ಸಂತೋಷ. ಸಾಕಮ್ಮ. ಮತ್ತೆ ಬರೆದ ಸುವಾರ್ತೆ 26ನೇ ಅಧ್ಯಾಯ 6ರಿಂದ 13 ಇದೆ. 2-3 ವಚನ ಓದ್ಕೊಳ್ಳೋಣ. ಯೇಸು ಬೇತ್ಯಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿದ್ದಾಗ. ಸಾಕು, 2 ಪಾಯಿಂಟ್ ಇದ್ದಾವೆ. 1 ಸೆಕೆಂಡ್ ನಾನು ಹಾಗೆ ಮೈಕ್ ಹೋಲ್ಡ್ ಮಾಡ್ಕೊಳ್ಳಿ. 2 ಪಾಯಿಂಟ್ಸ್ ಇದ್ದಾವೆ. 2 ಸ್ಥಳದಲ್ಲಿ ಬೇರೆ ಬೇರೆ ಕಥೆ ಇದೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಏನಿದೆ? ಲಾಜರನ ಮನೆಯಲ್ಲಿ. ಮತ್ತೆ ಬರೆದ ಸುವಾರ್ತೆಯಲ್ಲಿ ಏನು ಬರಲ್ಪಟ್ಟಿದೆ? ಸೀಮೋನಿನ ಮನೆ. ಆ ಸೀಮೋನ್ ಎಂಥವನಮ್ಮ? ಸ್ವಲ್ಪ ಓದ್ರಿ. ಯೇಸು ಬೇತ್ಯಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ಏನಿದೆ? ಸತ್ತೋಗಿರುವ ಲಾಜರನ ಮನೆ. ಡಿಫ್ರೆಂಟ್ ಇದೆಯಲ್ಲ, ಬೇರೆ ಬೇರೆ ಇದೆಯಲ್ಲ. ಓಕೆ, ಕನ್ಫ್ಯೂಷನ್ ಆಗ್ತಾ ಇದೆ. 2 ವ್ಯಕ್ತಿಯರು ಕಾಣಿಸ್ತಾ ಇದ್ದಾರೆ. ಆ 2 ಮನೆಯಲ್ಲಿ ಯಾರಿದ್ದಾರೆ? ಯೇಸು ಕ್ರಿಸ್ತನಿದ್ದಾನೆ. ಓಕೆ, ಈ 2 ನೀವು ನೆನಪಿಟ್ಕೋಬೇಕು. ಚಿಕ್ಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ನೋಡಬೇಡಿ. ಇವಾಗಲೇ ಬ್ರದರ್ ಹೇಳಿದರು ಸ್ವಿಚ್ ಆಫ್ ಮಾಡಿರಿ. ಯಾರಾದ್ರು ಅರ್ಜೆಂಟ್ ಕಾಲ್ ಇದ್ರು ಆಫ್ಟರ್ವರ್ಡ್ಸ್. ಓಕೆ, ಎಲ್ಲರೂ ನೆಮ್ಮದಿಯಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ನನ್ನ ಜೊತೆಗೆ ಏಕೀಭವಿಸಿ. ಓಕೆ. ಪರಲೋಕದಲ್ಲಿರುವ ತಂದೆ ಸ್ತೋತ್ರ. ಓದಿರುವ ಈ ವಾಕ್ಯವನ್ನು ನೀನು ದೀವಿಸಿ ಆಶೀರ್ವದಿಸು. ತಕ್ಕ ಜ್ಞಾನವನ್ನು ನಮಗೆ ಅನುಗ್ರಹಿಸು. ಮಾತಾಡುವ ದೇವರು ನೀನೇ. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಕೈಗೊಪ್ಪಿಸಿಕೊಳ್ತಾ ಇದ್ದೇವೆ. ದೇವರ ಈ ವಾಕ್ಯವನ್ನು ಕೇಳುವಾಗ ಸಾತಾನನು ಬಂದು ಅದು ಕದ್ದುಕೊಂಡು ಹೋಗದಂತೆ ನಮ್ಮನ್ನು ಜಾಗೃತಿಯಿಂದ ನಿಲ್ಲಿಸು. ಕೇಳುವ ವಾಕ್ಯದಿಂದ ನಮ್ಮನ್ನು ನಾವು ಪವಿತ್ರಪಡಿಸಿಕೊಳ್ಳುವಂತೆ ಸಹಾಯವನ್ನು ಮಾಡು. ಕೇಳುವ ಈ ವಾಕ್ಯವನ್ನು ನಿನ್ನ ಚಿತ್ತದಲ್ಲಿ, ನಿನ್ನ ಮಕ್ಕಳ ಜೀವನದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ನೆರವೇರುವಂತೆ ಸಹಾಯವನ್ನು ಮಾಡಪ್ಪ. 2 ದಿನ 3 ದಿನ ಪ್ರಾರ್ಥನಾ ಕೂಟಗಳಲ್ಲಿ ಅದ್ಭುತವಾದ ರೀತಿಯಿಂದ ನಮ್ಮನ್ನು ತೆಗೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. 2 ದಿನದ ಕೂಟಗಳಲ್ಲಿ ನಿನ್ನ ಪವಿತ್ರಾತ್ಮನ ಶಕ್ತಿ ಅಭಿಷೇಕವನ್ನು ಸುರಿಸಿದೆಯಪ್ಪ. ಈ 3ನೇ ದಿನ, ಕೊನೆಯ ದಿನ ಈ ಪ್ರಾರ್ಥನಾ ಕೂಟದಲ್ಲಿ ನಿನ್ನ ಕಾರ್ಯವು ಹೇಗಿರಬೇಕಾಗಿದೆಯೋ ನೀನೇ ನಡೆಸು. ನಿನ್ನ ಕೈಗೊಪ್ಪಿಸಿಕೊಳ್ತಾ ಇದ್ದೇವೆ. ನನಗೆ ಹೆಚ್ಚಿನ ಜ್ಞಾನವಿಲ್ಲ, ಮಾತಾಡೋಕ್ಕೆ ನನಗೆ ಬರಲ್ಲ. ನೀನೇ ನಿನ್ನ ಹತ್ತಿರವಾಗಿ ಬಚ್ಚಿಟ್ಟುಕೊಂಡು ನೀನೇ ಮಾತಾಡಪ್ಪ. ನೀನೇ ವ್ಯಕ್ತಪಡಿಸು ನಿನ್ನ ಮಾತುಗಳು. ನಮ್ಮೆಲ್ಲರನ್ನು ತೃಪ್ತಿಪಡಿಸಿ ನಿನ್ನ ನಾಮಕ್ಕೆ ಮಹಿಮೆ ಹೊಂದಬೇಕೆಂಬುದಾಗಿ ಕೇಳುವ ವಾಕ್ಯಗಳು ಪ್ರತಿಯೊಬ್ಬರ ಹೃದಯದಲ್ಲಿ ನೇರವಾಗಿ ಸೇರುವಂತೆ ನಜರೇತನಾದ ಯೇಸು ಕ್ರಿಸ್ತನ ನಾಮದಿಂದ ಪ್ರಾರ್ಥಿಸಿ
ಬೇಡಿ ಹೊಂದುತ್ತಾ ಇದ್ದೇವೆ ತಂದೆಯೇ. ಆಮೇನ್, ಆಮೇನ್. ಏನು ಸೌಂಡ್ ಸಾಕಾಗಿಲ್ಲಮ್ಮ. ಆಮೇನ್. ನಾವು ಮಾಡಿದ ಪ್ರಾರ್ಥನೆ ನೆರವೇರಲಿ ಅಂತ ಅರ್ಥ. ಆಮೇನ್. ನೀವು ಅನ್ಲಿಲ್ಲ ಅಂತ ತಿಳ್ಕೊಳ್ಳಿ, ನೆರವೇರಲ್ಲ. ನಾನು ಅಂತೀನಿ, ನನಗೆ ನೆರವೇರುತ್ತೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಮೇನ್. ಇನ್ನೂ ಹೆಚ್ಚಾಗಿ ನೀನೇ ಬೇಕೇ ಅಂತ ಹಾಡು ಬರುತ್ತಾ? ಬರುತ್ತಮ್ಮ? ನನ್ನ ಜೊತೆಗೆ ಆಡ್ತೀರಾ? ನನ್ನ ಗಂಟಲು ಆಲ್ಮೋಸ್ಟ್ಲಿ ಇದಿದೆ. ನನಗೆ ಸಹಕಾರಿಗಳಾಗಿ ನೀವು ಹಾಡಬೇಕು. ಓಕೆ? ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಮತ್ತೊಮ್ಮೆ, ಜೀವದ ವಾಕ್ಯವು ನಿನ್ನಲ್ಲುಂಟು ದೇವಾ, ನಿನ್ನನ್ನು ಬಿಟ್ಟು ನಾ ಎಲ್ಲಿಗೆ ಹೋಗಲಿ. ಏಸಯ್ಯ, 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 ಹಲ್ಲೆಲೂಯಾ. ಏಸಯ್ಯ, ಏಸಯ್ಯ, ಏಸಯ್ಯ. ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ, ಇನ್ನೂ ಹೆಚ್ಚಾಗಿ ನೀನು ಬೇಕಯ್ಯ. ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟೋಣವಾ? ಆಮೇನ್. ಹೆಚ್ಚು ಯಾರು ಬೇಕು ನಮಗೆ? ಮತ್ತು ಯೇಸು ಕ್ರಿಸ್ತನು ಬೇಕಂದ್ರೆ ಯೇಸು ಕ್ರಿಸ್ತನಿಗೋಸ್ಕರ ನೀನೇನು ಮಾಡೋದಕ್ಕೆ ಸಿದ್ಧವಾಗಿದೆಯಾ? ಇಲ್ಲಿ ಕೂತ್ಕೊಂಡಿದ್ದವರಲ್ಲಿ ಒಬ್ಬರ ಹೃದಯದಲ್ಲಿ ಏನೋ ಒಂದು ಬಾಧೆ ಇದೆ. ಅವ್ರು ನನಗೆ ಕಾಣಿಸ್ತಾ ಇದ್ದಾರೆ. ಇಂಥವು ನಂಬೇಡ್ರಿ. ನಿನಗೇನು ಬೇಕು ಗೊತ್ತಾ? ಅದಿದೆ ಇದಿದೆ ಅಂತ ಹೇಳೋದಲ್ಲ. ದೇವರ ವಾಕ್ಯ ಬೇಕು ನಿನಗೆ. ಆ ದೇವರ ವಾಕ್ಯ ಇದ್ದರೇನೆ ಆ ದೇವರು ನಿನ್ನ ಹತ್ತಿರ ಇರ್ತಾನೆ. ಇನ್ನು ಯಾರು ಬೇಕಾಗಿಲ್ಲ, ಯಾವ ಬಾಬಾ ಬೇಕಾಗಿಲ್ಲ ನಿನಗೆ. ಹಲ್ಲೆಲೂಯಾ. ಒಬ್ಬನಂತಾನೆ, ಓ ಡಿಯರ್ ಮೈ ಫ್ರೆಂಡ್ ಕಮ್ ಹಿಯರ್. ಜಯರಾವ್ ಬಾ ಇಲ್ಲಿ. Oh my young brother, in next 2 months you're going to America. 2 ತಿಂಗಳಲ್ಲಿ ನೀನು ಈ ವರ್ಷದ ಅಂತ್ಯದಲ್ಲಿ ನೀನು ಅಮೆರಿಕಾಗೆ ಹೋಗ್ತೀಯಾ ಅಂತಾನೆ. ಅವನು ಯಾರು? ಅವನು ದೇವರಲ್ಲಿದ್ದಾನ? ದೇವರಿಗೆ ವಿರುದ್ಧವಾಗಿದ್ದಾನೆ. ಇದೇನು ಬೇಕಾಗಿಲ್ಲ. ದೇವರು ಡೈರೆಕ್ಟ್ ಮೆಸೇಜ್ ಕೊಟ್ಟಿದ್ದಾನೆ, ಇವನು ಅಮೆರಿಕನ್ ತೆಗೆದುಕೊಂಡು ಹೋಗೋದು. ಈಗ ಅಮೆರಿಕಾಗೆ ಹೋಗಿ ಏನು ಮಾಡ್ತಾನೋ ಗೊತ್ತಿಲ್ಲ. ಅಮೆರಿಕಾಗೆ ಹೋಗಿ ಸಾಫ್ಟ್ವೇರ್ ಆಗ್ತಾನೋ ಗೊತ್ತಿಲ್ಲ, ಡಿಮಾರ್ಟಲ್ಲಿ ಕೆಲಸ ಮಾಡ್ತಾನೋ ಗೊತ್ತಿಲ್ಲ, ಸಾಫ್ ಸಫಾಯಿ ಮಾಡ್ತಾನೋ ಗೊತ್ತಿಲ್ಲ. ಯು ಗೋಯಿಂಗ್ ಟು ಅಮೆರಿಕಾ. ಎಲ್ಲಿ ಅಮೆರಿಕಾ? ಚೆನ್ನಾಗಿ ಹೋದ್ರು, ಒಳ್ಳೆ ಡಿಗ್ರಿ ಫೈನಲ್ ಇಯರ್ ಮಾಡು, ಕಂಪ್ನಿಗಳು ಬಂದು ನಿನ್ನನ್ನು ಅಮೆರಿಕ ತೆಗೆದುಕೊಂಡು ಹೋಗ್ತವೆ. ಹೇಳ್ರಿ ಆಮೇನ್. ಅದು ದೇವರ ನಿಜವಾದ ನೆರವೇರಿಕೆ. ನಿನಗೆ ಮೋಸಕರವಾದ ಮಾತು ಹೇಳಿ ನಿನ್ನನ್ನು ಭ್ರಮೆ ಪಡಿಸಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಿನ್ನನ್ನು ನಿಲ್ಲಿಸಿ ಮತ್ತು ತಿರುಗಿ ನಿನ್ನನ್ನು ಕೆಳಗೆ ಬೀಳಿಸೋ ಕಾರ್ಯಕ್ರಮ ಬೇಡ ನಮಗೆ. ಓಕೆ, ಥ್ಯಾಂಕ್ ಯು. ಪಾಪ ಒಬ್ಬ ಹುಡುಗ ಆಸೆಯಿಂದ ನೋಡ್ತಾ ಇದ್ದ ಅಮೆರಿಕಾಗೆ ಹೋಗಬೇಕು ಅಂತ. ಯಾಕೆಂದರೆ ಇವನು ಹೇಳಿಬಿಟ್ಟಿದ್ದಾನಲ್ಲ, ಬಾಂಬೆಯಿಂದ ಬಂದಿದ್ರು ಒಬ್ಬ ಪಾಸ್ಟ್ರು, ನೀನು ಅಮೆರಿಕಾಗೆ ಹೋಗ್ತೀಯಾ? ಓ ಐ ಆಮ್ ಫೀಲಿಂಗ್ ಯು ಇದೆ.
ನಾವು ದೆವ್ವಗಳನ್ನು ಬಿಡಿಸ್ತೀವಿ, ಮಾಂತ್ರಿಕ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ, ಪ್ರವಚನೆಗಳನ್ನು ಹೇಳ್ತೀವಿ. ಎಲ್ಲವೂ ವಾಕ್ಯದ ಪ್ರಕಾರವಾಗಿರಬೇಕು. ವಾಕ್ಯದ ಪ್ರಕಾರವಾಗಿ ಇಲ್ಲದೆ ನೀನು ಇಲ್ಲಿ ನಾಟಕ ಮಾಡಿದ್ರೆ, ನೀನು ದೈವ ಸೇವಕರಿದ್ದರೂ ನಿನ್ನನ್ನು ಬೆಂಕಿಯಿಂದ ಸುಟ್ಟು ಬಿಡ್ತಾನೆ ದೇವರು. ನಿನಗೆ ಭಯ ಇರಬೇಕು. ಪ್ರವಚನ ಹೇಳ್ತಾ ಇದ್ದರೆ ನಿನಗೆ ಗೋಲ್ಡ್ ಬರುತ್ತೆ, ನಿನಗೆ ಮಂಚ ಬರುತ್ತೆ. 3 ತಿಂಗಳಲ್ಲಿ ಅಮೆರಿಕಾಗೆ ಹೋಗ್ತೀಯ ನೀನು, 4 ತಿಂಗಳಿಗೆ ನಿನ್ನ ಜೀವನದಲ್ಲಿ ಸಾಲ ಎಲ್ಲ ತೀರೋಗುತ್ತೆ, 5ನೇ ತಿಂಗಳಲ್ಲಿ ನಿನಗೆ ದುಡ್ಡು ಬರುತ್ತೆ. ಎಲ್ಲಿಂದ ಬರುತ್ತೆ ದುಡ್ಡು? ದೇವರು ಸೂಟ್ ಕೇಸ್ ತಂದು ಕೊಡ್ತಾನೆ ನಿನಗೆ? ದೇವರು ಒಂದು ಮಾತಂದ, ಕಷ್ಟಪಡಿ ಕೆಲಸ ಮಾಡು, ಉದ್ಯೋಗ ಮಾಡು ಚೆನ್ನಾಗಿ, ನಿನ್ನ ಸಂಬಳ ಎಷ್ಟಿದೆ, ಆವಾಗ ಆ ಸಂಬಳದಲ್ಲಿ ನಿನ್ನ ಜೀವನ ಫಲಿಸುವಾಗಿ ದೇವರು ಅಭಿವೃದ್ಧಿ ಮಾಡ್ತಾನೆ. ಇದು ಒರಿಜಿನಲಿಟಿ. ಅರ್ಥ ಆಯ್ತಮ್ಮ? ಎಲ್ಲ ಸ್ವಾರ್ಥಿಗಳೇ, ಸೇವಕರು ಸಹ ಸ್ವಾರ್ಥಿಗಳೇ, ಸಭೆಯಲ್ಲಿದ್ದವರೆಲ್ಲರೂ ಸ್ವಾರ್ಥಿಗಳೇ. ಸೇವಕರು ನನಗೇನು ಬರುತ್ತಂತ ಅವನ ಟೆನ್ಷನು, ಸಭೆಯಲ್ಲಿದ್ದವರು ಸೇವಕರಿಂದ ನಮಗೇನು ಬರುತ್ತಂತ ನಿಮ್ಮ ಟೆನ್ಷನು. ಯಾರಾದರೂ ಯೇಸು ಕ್ರಿಸ್ತನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವ? ಆತನ ಸೇವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವ? ಆತನ ಆಲಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವ? ನಾವು ನಮ್ಮ ಆಲಯ ಮುಖಾಂತರ ಇನ್ನೂ ಅನೇಕ ಆತ್ಮಗಳನ್ನು ನಾವು ಗೆಲ್ಲಬೇಕಂತ ಯೋಚನೆ ಮಾಡ್ತಾ ಇದ್ದೀವ? ನಾವು ನಮ್ಮ ಆಲಯ ಮುಖಾಂತರ ಬಡ ಜನರಿಗೆ ಸಹಾಯ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವ? ನಮ್ಮ ಆಲಯ ಮುಖಾಂತರ ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ, ಅವರಿಗೆ ನಾವು ಬಟ್ಟೆ ಕೊಡೋಣಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಆಲಯ ಮುಖಾಂತರ ಅಯ್ಯೋ ಫೀಸ್ ಇಲ್ಲದೆ ಬಡತನದಲ್ಲಿ ಇರುವ ಮಕ್ಕಳು ಕುಟುಂಬಗಳು ಎಷ್ಟೋ ಜನರಿದ್ದಾರೆ, ಅಂಥ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡೋಣ. ತಂದೆ ತಾಯವರಿಗೆ ಕಷ್ಟ ಆಗ್ತಾ ಇದೆ, ಎಜುಕೇಷನ್ ನಾವು ಕೊಡೋಣ. ಎಜುಕೇಷನ್ ಕೊಡೋದರಲ್ಲಿ ನಮ್ಮ ಮೆಥಡಿಸ್ಟ್ ಸಂಸ್ಥೆ ತುಂಬ ಮುಂದಿದೆ. ಆದರೆ ಕೆಲವರು ಕಳ್ಳರು ಬಂದು ಅದನ್ನು ತಿಂದು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಸರಿಯಾದ ಉಪಯೋಗ ಇಲ್ಲದಂತೆ ಕಳ್ಳರ ಗವಿಯಾಗಿ ಸಂತೆಯಾಗಿ ಮಾಡಿಬಿಟ್ರು ಆಲಯವನ್ನು. ಇವತ್ತು ಪ್ರವಚನಗಳು ಹೇಗಾಗ್ಬಿಟ್ಟಿದೆ ಅಂದರೆ ಸ್ವಾರ್ಥ. ನಿನಗೆ ಇಷ್ಟವಾಗಿ ಹೇಳಿದ್ರೆ ನಿನಗೆ ಓಕೆ, ನಿನಗೆ ಇಷ್ಟವಾಗಿ ವಾಕ್ಯ ಬಂದಿಲ್ಲ ಅಂದರೆ ನಿನಗೆ ಕೋಪ, ನಿನಗೆ ದೀವನೇ ಬರುತ್ತೆ ಅಂತ ಹೇಳಬೇಕು. ಆದರೆ ಅಮ್ಮ ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಸರಿಪಡಿಸ್ಕೊಂಡ್ರೆ ಸರಿ ಆಗಲ್ಲ. ಅಪ್ಪ ನೀನು ಕತ್ತಲಲ್ಲಿದೆಯಾ, ನಿನಗೆ ಜಾಗ್ರತೆ ಅಂತ ಹೇಳಿದ್ರೆ ನಿನಗೆ ಕೋಪ. ನಿನಗೇನು ಬೇಕಂದರೆ ನೀನು ಎಷ್ಟು ಪಾಪ ಮಾಡು, ಎಷ್ಟು ತಪ್ಪು ಮಾಡು, ದೋ ಗಾಡ್ ಇಸ್ ಬ್ಲೆಸ್ಸಿಂಗ್ ಯು, ಗಾಡ್ ಇಸ್ ಶೋಯಿಂಗ್ ಟು ಮೀ, ದೇವರು ನನಗೆ ವಿಷನ್ ತೋರಿಸ್ತಾ ಇದ್ದಾನೆ, ನಿನ್ನನ್ನು ದೀವಿಸ್ತಾ ಇದ್ದಾನೆ, ನಿನಗೆ ಬಂಗಾರ ಬರುತ್ತೆ. ಮೊದಲು ಅವನ ಮನೆಯಲ್ಲಿ ಹೋಗು, ನುಗ್ಗಿ ನೋಡು ಅವನು ಹೇಗಿದ್ದಾನೆ ಮನೆಯಲ್ಲಿ. ತಂದೆ ತಾವ್ರ ಮಾತು ಕೇಳ್ತಾ ಇದ್ದಾನಿಲ್ಲ ನೋಡು. ಅವನಿಗೆ ನೀನು ಬಂಗಾರ ಕೊಡ್ತೀಯ? ಒಬ್ಬರು ಬಂದಿದ್ದರು ನನ್ನ ಕಡೆ ಪ್ರಾರ್ಥನೆ ಮಾಡಿಸ್ಕೊಳ್ಳೋದು ಅಂದ್ರೆ ಇಲ್ಲೇ ಅಲ್ಲ ಬೇರೆ ಊರಲ್ಲಿ. ಅವರಂದರು ಬ್ರದರ್ ನನ್ನ ಬಗ್ಗೆ ಹೇಳ್ರಿ ಅಂತ. ಏನು ಹೇಳ್ಬೇಕಮ್ಮ? ಬೈಬಲ್ ಗ್ರಂಥದಲ್ಲಿ ನೀವು ನೋಡ್ರಿ, ಪ್ರವಾದಿಗಳು ಏನು ಪ್ರವಚನೆ ಮಾಡಿದ್ರು? ದಾವೀದನೇ ಜಾಗ್ರತೆ ಅಂತಂದರು. ದಾವೀದನಿಗೆ ಸಿಟ್ಟು ಬಂತು. ಯೆರೆಮೀಯನೇನಂದ? ಅರಸನೇ ನೀನು ಸಾಹಿತ್ಯ ಅಂತಂದ. ಮುಗಿತು, ಲೈಫೇ ಹೋಗ್ಬಿಟ್ಟಿದೆ. ಕೇಳಿದ್ರೆ ಚೆನ್ನಾಗಿರ್ತಿತ್ತು. ಯೋಹಾನನು ದೀಕ್ಷಾಸ್ನಾನ ಕೊಡು, ಯೋಹಾನನು ಅರಸನಿಗೆ ಧಮಕಿ ಕೊಟ್ಟಿದ್ದಾನೆ. ಯಾವ ದೇವರು ನಿನ್ನನ್ನು ಅರಸನಾಗಿ ಮಾಡಿದ್ರೆ ನೀನು ನಿನ್ನ ಮನೆಯಲ್ಲಿದ್ದವರ ಜೊತೆಗೆ ವ್ಯಭಿಚಾರ ಮಾಡ್ತೀಯ ನೀನು? ಜಾಗ್ರತೆ ಮಗನೇ ಅಂತ ಹೇಳಿದ್ರೆ ಏನು ಮಾಡಿದ್ರು? ತಲೆ ಕಡಿಸ್ಬಿಟ್ರು. ಪ್ರವಚನಗಳು ಹೇಗಿರಬೇಕಂದ್ರೆ ನಿನ್ನ ಜೀವನವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಪ್ರವಚನೆ ಬರಬೇಕು ಹೊರತು ನೀನು ಎಷ್ಟು ಇದ್ರೂ ಐ ಆಮ್ ಬ್ಲೆಸ್ಸಿಂಗ್ ಇದಲ್ಲ. ನಿನ್ನ ಜೀವನವು ಸರಿಪಡಿಸಿಕೊಂಡ್ರೆ ನೀನು ಕೇಳದೇ ಇದ್ರೂ ದೇವರ ಬ್ಲೆಸ್ಸಿಂಗ್ಸನ್ನು ನಿನಗೆ ಕೊಡ್ತಾನೆ.